ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಯಾವ ಚಾಪ್ಟರ್ ಇಂದ 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಇವೆಲ್ಲ ಕ್ವಶನ್ಸ್ ಗಳು ಬರ್ತವೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಅಂದ್ರೆ ಈಗ ಎಕ್ಸಾಮ್ ಪ್ರಿಪೇರ್ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಅದ್ರ ಪ್ರಕಾರ ನಿಮಗೆ ಕ್ವಶನ್ಸ್ ಚಾಪ್ಟರ್ ವೈಸ್ ಮತ್ತೆ ನ್ಯೂಮೆರಿಕಲ್ಸ್ ಈಗ ಹಾರ್ಟ್ಸ್ ಅಂತ ಹೇಳಿದಾರಲ್ಲ, ಸೊ ಅದಕ್ಕೆ ನಾವು ರೆಡಿ ಆಗಬೇಕು. ಆಮೇಲೆ MCQ ಅಲ್ಲೂ ಕೂಡ ಒಂದು 3 ಕ್ವಶನ್ಸ್ ಅನ್ನ ಹಾರ್ಟ್ಸ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಈಗ ನಾವು ಏನ್ ಮಾಡೋಣ ಕೇಳಿದ್ರೆ ಒಂದು ಐಡಿಯಾವನ್ನು ತೆಗೆದುಕೊಳ್ಳೋಣ. ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲೆಲ್ಲಿ ಯಾವ ಚಾಪ್ಟರ್ ಇಂದ 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಮತ್ತೆ ನ್ಯೂಮೆರಿಕಲ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತ ಹೇಳಿ. ಸೊ ಅದಾದ್ಮೇಲೆ ನಿಮ್ಗೆ ಎಲ್ಲಿ 5 ಮಾರ್ಕ್ಸ್ ಬರುತ್ತೋ ಆ ಚಾಪ್ಟರ್ ಇಂದ 5 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಕೊಡ್ತೀನಿ, 3 ಮಾರ್ಕ್ಸ್ ಇಂದು 2 ಮಾರ್ಕ್ಸ್ ಇಂದು. ಆಮೇಲೆ MCQ ಅನ್ನ ಪ್ರತಿ ಯಾವ ಚಾಪ್ಟರ್ಗಳು ಇದೆಯೋ ಆ ಚಾಪ್ಟರ್ಗಳಲ್ಲಿ ಹಾರ್ಟ್ಸ್ ಇದೆ ಆ ತರನೇ ನಾವು ರೆಡಿ ಆಗ್ಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ನಾವು 70ಯಲ್ಲಿ 70 ಮಾರ್ಕ್ಸ್ ಅನ್ನ ತಗೊಳ್ಳೋಕೆ ಪ್ರಿಪೇರ್ ಆಗೋಣ. ಅದ್ರ ಜೊತೆಗೆ ಈಗ ಪಾಸಿಂಗ್ ಅನ್ನುವಂಥದ್ದು, ಸೊ ಪಾಸ್ ಆಗ್ಲಿಕ್ಕೆ ಕಷ್ಟ ಅಂದಾಗ ನಾವ್ ಏನ್ ಮಾಡ್ಬೇಕು, ಪಾಸ್ ಆಗ್ಲಿಕ್ಕೂ ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋನ ಮಾಡ್ಕೊಡ್ತೇನೆ. ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಅಂತೀವಲ್ಲ ನಾವು, ಸೊ ಮಿನಿಮಮ್ ಅಷ್ಟು ಓದ್ಕೊಂಡು ಪಾಸ್ ಆಗ್ಬೇಕು. ತುಂಬಾ ಕೆಲವು ಮಕ್ಕಳಿಗೆ ಕಷ್ಟ ಪಡ್ತಾ ಇರುವಂತದ್ದು ಇರುತ್ತೆ. ಅದಕ್ಕೆ ಫಸ್ಟ್ ಈಗ ನಾವೇನ್ ಮಾಡೋಣ ಕೇಳಿದ್ರೆ, ಈಗಿರುವ ಬ್ಲೂ ಪ್ರಿಂಟ್ ಪ್ರಕಾರ 5 ಮಾರ್ಕ್ಸ್ ನ ಕ್ವಶನ್ಸ್ ಯಾವ ಚಾಪ್ಟರ್ಗಳಿಂದ ಬರುತ್ತೆ ಅನ್ನುವಂಥದ್ದು. ಒಂದನೇದಾಗಿ ಆನ್ಸರ್ ಎನಿ 3 ಅಂತ ಬರುತ್ತೆ, ಅದು 6 ಕ್ವಶನ್ಸ್ ಇರುತ್ತೆ. ಸೊ ಈಚ್ ಕ್ವಶನ್ಸ್ ಕ್ಯಾರೀಸ್ 5 ಮಾರ್ಕ್ಸ್ ಅಂತ. ಸೊ ಯಾವ ಚಾಪ್ಟರ್ ಇಂದ ಅನ್ನುವಂಥದ್ದು, ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಇಂದ 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ ಇಂದ ಬರುತ್ತೆ. ಆಮೇಲೆ ಏನು ಕೇಳಿದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅನ್ನುವಂಥದ್ದು, ಸೊ ಆ ಚಾಪ್ಟರ್ ಇಂದ ಬರುತ್ತೆ. ಆಮೇಲೆ ವೇವ್ ಆಪ್ಟಿಕ್ಸ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ನೋಡಿ, ಈಗ ವೇವ್ ಆಪ್ಟಿಕ್ಸ್ ಅಲ್ಲಿ ಸ್ಪ್ಲಿಟ್ ಟೈಪ್ ಕ್ವಶನ್ಸ್, ಕಂಪಲ್ಸರಿ ಸ್ಪ್ಲಿಟ್ ಟೈಪ್ ಬರುತ್ತೆ. ಹಾಗಾಗಿ ನಿಮ್ಗೆ ಅಲ್ಲಿ ಅನ್ಕೋಬಹುದು ಸರ್ ವೇವ್ ಆಪ್ಟಿಕ್ಸ್ ಅಲ್ಲಿ 5 ಮಾರ್ಕ್ಸ್ ಇಂದ ಯಾವುದೇ ಒಂದು ಕ್ವಶನ್ ಇಲ್ಲ ಅಂತ ಹೇಳಿ. ಬಟ್ 5 ಮಾರ್ಕ್ಸ್ ಅನ್ನ 3+2 ಮಾಡ್ಬೋದು ಅಥವಾ 2+2+1 ಮಾಡ್ಬೋದು. ಸೊ ಈ ರೀತಿ ಸ್ಪ್ಲಿಟ್ ಆಗಿ ಬರುತ್ತೆ ಅಂತ. ಇನ್ನು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಲ್ಲಿ 5 ಮಾರ್ಕ್ಸ್ ಇನ್ನು ಡೈರೆಕ್ಟ್ ಕ್ವಶನ್ಸ್ ಇದೆ. ಆದ್ರೆ ಈಗ ಅವರು ಸ್ಪ್ಲಿಟ್ ಕ್ವಶನ್ಸ್ ಕೇಳಬೇಕು ಅನ್ನೋದ್ರಿಂದ ಯಾವುದೇ ಒಂದು 5 ಮಾರ್ಕ್ಸಿನ ಈ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಫಾರ್ ದ ಫೋಟೋಎಲೆಕ್ಟ್ರಿಕ್ ಇಫೆಕ್ಟ್ ಇರ್ಬೋದು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೋಟಾನ್ಸ್ ಇರ್ಬೋದು. ಸೊ ಆ ತರ ಕ್ವಶನ್ಸ್ ಅನ್ನ 5 ಮಾರ್ಕ್ಸ್ಗೆ ಕೇಳಕ್ಕೆ ಆಗಲ್ಲ, ಡೈರೆಕ್ಟ್ ಆಗಿ ಕೇಳಲ್ಲ, ಬಟ್ ಸ್ಪ್ಲಿಟ್ ಆಗಿ ಕೇಳ್ತಾರೆ ಅನ್ನುವಂಥದ್ದು. ಇದಾದ್ಮೇಲೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಇದಿಷ್ಟು ನಮ್ಗೆ ಏನಿದೆ ನಮ್ಮ ಎದುರುಗಡೆ 6 ಚಾಪ್ಟರ್ಸ್ ಏನಿದೆ ಇದರಲ್ಲಿ ಬರುವಂತ 5 ಮಾರ್ಕ್ಸ್, ಅದರಲ್ಲಿ 2 ಸ್ಪ್ಲಿಟ್ ಟೈಪ್ ಇದೆ. ಸೊ ಇದಕ್ಕೆ ನಾವು ರೆಡಿ ಆಗ್ಬೇಕು. ಇದು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ರೆ ಎಲ್ಲವನ್ನ ಓದ್ಕೋಬೇಕು, ಯಾವುದು ಮಾರ್ಕ್ಸ್ ಕಟ್ ಆಗಲ್ಲ, ಯಾವ್ದು ಈಸಿ ಆಗಿರುತ್ತೆ. ಸೊ ಅಂತವನ್ನ ನೆಕ್ಸ್ಟ್ ನೀವು ಕ್ವಶನ್ಸ್ ನೋಡಿ ಚಾಯ್ಸ್ ಮಾಡ್ಕೋಬಹುದು. ಹಾಗಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥವ್ರು ಮಿನಿಮಮ್ ಇಷ್ಟು ಓದ್ಬೇಕು. ನೀವೇನು ಕಷ್ಟಪಡ್ತಾ ಇಲ್ಲ, ಯಾಕೆಂದ್ರೆ ಒಂದು 2-3 ಇಯರ್ಸ್ ಬ್ಯಾಕಿಗೆ ಹೋದ್ರೆ ಎಲ್ಲ ಯಾವ ಚಾಪ್ಟರ್ ಇಂದ ಬರುತ್ತೆ ಡೆರಿವೇಶನ್ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾವು ಈ 3 2 ಬರೀಬೇಕು, 3 2 ಬರೀಬೇಕು, ಆ ತರ ಇತ್ತು. ಬಟ್ ಈಗ ನಿಮ್ಗೆ ತುಂಬಾ ಈಸಿ ಆಗಿದೆ. ಹಾಗಾಗಿ ಇಷ್ಟನ್ನಾದ್ರೂ ಮಾಡ್ಲೇಬೇಕು ನೀವು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನು ಕೇಳಿದ್ರೆ ನ್ಯೂಮೆರಿಕಲ್ ಡೈರೆಕ್ಟ್ ಹೋಗೋಣ. ಈಗ ನ್ಯೂಮೆರಿಕಲ್ ಯಾವ ಚಾಪ್ಟರ್ ಇಂದ ಬರುತ್ತೆ, ಮತ್ತೆ ಅಲ್ಲಿ ಹೇಳಿದಾರೆ ಅವರು 3 ನ್ಯೂಮೆರಿಕಲ್ಸ್ ಅನ್ನ ಔಟ್ ಆಫ್ 4 3 ನ್ಯೂಮೆರಿಕಲ್ಸ್ ಅನ್ನ ಹಾರ್ಟ್ಸ್ ಅಲ್ಲಿ ಕೇಳ್ತೀವಿ ಅಂತ ಹೇಳ್ತಾರೆ. ನೀವು ಬರೀಬೇಕಾಗಿದ್ದು ಓನ್ಲಿ ಅಂದ್ರೆ ಸಾಲ್ವ್ ಮಾಡಬೇಕಾಗಿರೋದು 2 ಪ್ರಾಬ್ಲಮ್ಸ್ ಮಾತ್ರ. ಹಾಗಾದ್ರೆ ಯಾವ ಚಾಪ್ಟರ್ ಬೇಕಾಗ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಹಾರ್ಟ್ಸ್ ಅಲ್ಲಿ ಕೇಳ್ತೀವಿ ಅಂತ ಹೇಳ್ತಾರೆ. ಸೊ ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಈ ಫಸ್ಟ್ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ಸ್ ಅಂದ್ರೆ ಅದು ಹಾರ್ಟ್ಸ್ ಆಗಿರುತ್ತೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತೀವಲ್ಲ ನಾವು, ಯಾಕಂದ್ರೆ ವೆಕ್ಟರ್ ಇನ್ವಾಲ್ವ್ ಆಗುತ್ತೆ. ಸೊ ಇಲ್ಲಿ ಕಷ್ಟಪಡೋದು ವೆಕ್ಟರ್ ಮೇಲೆ, ಅದಕ್ಕಾಗಿ ಆ ಒಂದು ವೆಕ್ಟರ್ಸ್ ಮೇಲೆ ಇರುವಂತ ಪ್ರಾಬ್ಲಮ್ಸ್ ಗಳನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲೂ ಕೂಡ ಹಾರ್ಟ್ಸ್ ಅಲ್ಲಿ ಕೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಈಸಿಯಾಗಿ ಬರುವಂತ ಪ್ರಾಬ್ಲಮ್ ನಿಮ್ಗೆ ಅಲ್ಟರ್ನೇಟಿಂಗ್ ಕರೆಂಟ್. ಸೊ ಅದಕ್ಕೆ ಅಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಒಂದು 20-25 ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದ. ಅದು ಡಿಫಿಕಲ್ಟ್ ಅಂತ ಅಲ್ಲ, ಎಲ್ಲವೂ ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ ಒಂದು ಪ್ರಾಬ್ಲಮ್ ಅಂತೂ ಗ್ಯಾರಂಟಿ, ಇದು ಮೀಡಿಯಂ ಬಿಲೋ ಎವರೇಜ್ ಮಕ್ಕಳಿಗೂ ಕೂಡ ಹೆಲ್ಪ್ ಆಗಬೇಕು. ಆಮೇಲೆ ನೆಕ್ಸ್ಟ್ ಏನು ಕೇಳಿದ್ರೆ ರೇ ಆಪ್ಟಿಕ್ಸ್ ಅಲ್ಲಿ. ಸೊ ರೇ ಆಪ್ಟಿಕ್ಸ್ ಯೂಶಲಿ ಹಾರ್ಟ್ಸ್ ನಿಮ್ಗೆ ಗೊತ್ತೇ ಇದೆ. ನೀವು ಎಷ್ಟು ಕಾನ್ಸೆಪ್ಟ್ಸ್ ಇದೆ ಅಲ್ಲಿ, ಅಂದ್ರೆ ಎಷ್ಟು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಬೋದು. ಅದು ಯೂಶಲಿ ಹ್ಯಾಕ್ ಕೊಟ್ಟರೆ ನಮ್ಗೆ ಪ್ರಿಸಮ್ ಅಂದ್ಬಿಟ್ಟು, ಪ್ರಿಸಮ್ ಅಲ್ಲೂ ಇದೆ ಅಲ್ವಾ ಕಷ್ಟದ ಪ್ರಾಬ್ಲಮ್ಸ್ಗಳು. ಸೊ ಅದಾದ್ಮೇಲೆ ನಾವು 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡಕ್ ಹೋದ್ರೆ ಅಲ್ಲಿ ಒಂದು 9 ಕ್ವಶನ್ಸ್ ಇರುತ್ತೆ. ನೀವು ಅದರಲ್ಲಿ 5 ಮಾತ್ರ ಆನ್ಸರ್ ಮಾಡಿದ್ರೆ ಸಾಕು. ಸೊ ಹಾಗಾಗಿ 9 ಚಾಪ್ಟರ್ಸ್ ಯಾವುದು ಅನ್ನುವಂಥದ್ದು. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಅನ್ನುವಂಥದ್ದು ಒಂದು. ನೆಕ್ಸ್ಟ್ ಏನು ಕೇಳಿದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್, ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ, ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಮತ್ತೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಆಮೇಲೆ ಆಟಮ್ಸ್ ಬರುತ್ತೆ, ಆಮೇಲೆ ನ್ಯೂಕ್ಲಿಯರ್ ಬರುತ್ತೆ. ಸೊ ಎಲ್ಲ ಎಷ್ಟಾಯ್ತು ನೋಡಿ, 1 2 3 4 5 6 7 8 9
ಸೊ 9 ಚಾಪ್ಟರ್ ಇಂದ 3 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ. ಇದು ಡೆರಿವೇಶನ್ ಆಗಿರ್ಬೋದು ಅಥವಾ ಡಿಫರೆನ್ಸ್ ಆಗಿರ್ಬೋದು ಅಥವಾ 3 ಪಾಯಿಂಟ್ಸ್ ಗಳಾಗಿರ್ಬೋದು. ಸೊ ಅದಕ್ಕೆ ನಾವು ರೆಡಿ ಆಗ್ಬೋದು. 3 ಮಾರ್ಕ್ಸಿನ ಈ ಎಲ್ಲ ಚಾಪ್ಟರ್ಗಳ ಕ್ವಶನ್ಸ್ ಅನ್ನ ಖಂಡಿತ ಕೊಡ್ತೀನಿ ನಾನು, ಆಯ್ತಾ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಚಾಪ್ಟರ್ ಬರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ನಮಗೂ ಕೂಡ 9 ಕ್ವಶನ್ಸ್ ಕೊಡ್ತಾರೆ. ಇದರಲ್ಲಿ 5 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಯಾವ ಚಾಪ್ಟರ್ ಇಂದ ಬರುತ್ತೆ ಅನ್ನುವಂಥದ್ದು. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಇಂದ ಕೇಳ್ತೀವಿ ಅಂತ ಇದ್ದಾರೆ. ಆಮೇಲೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅಲ್ಲಿ NP ಅಂತ ಹೇಳ್ತಾರೆ, ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಅಂತೇಳಿ. ನಾನು ನಿಮ್ಗೆ 3 ಮಾರ್ಕ್ಸ್ ಅಲ್ಲಿ ಒಂದು ಹೇಳೋದು ಬಿಟ್ಟೆ. ನಾವು ಹಿಂದಕ್ಕೆ ಹೋಗೋಣ. ಅಲ್ಲಿ ಏನು ಕೇಳಿದ್ರೆ ಈ ನ್ಯೂಕ್ಲಿಯರ್ ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ಲಾಸ್ಟ್ ಟೈಮು ಕೂಡ ಅದನ್ನೇ ಇಟ್ಟಿದ್ರು. ಅಲ್ಲಿ 3 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಬರುತ್ತೆ ಅನ್ನುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾವು 2 ಮಾರ್ಕ್ಸಿಗೆ ಬಂದ್ರೆ ಏನು ಕೇಳಿದ್ರೆ ನಮಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಆಯ್ತು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. 2 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ 2 ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀರಿ ಔಟ್ ಆಫ್ 4. ಮತ್ತೆ ಇಲ್ಲಿ 3 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, ಅಂದ್ರೆ ನಿಮ್ಗೆ 15 ಮಾರ್ಕ್ಸಿನ ನ್ಯೂಮರಿಕಲ್ ಪಾರ್ಟೇ ಇರುತ್ತೆ ಪೇಪರ್ ಅಲ್ಲಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಅಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಇರುತ್ತೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಇರುತ್ತೆ. ರೇ ಆಪ್ಟಿಕ್ಸ್ ಎಷ್ಟಾಯ್ತು? 1 2 3 4 1 2 3 4 5 6 7 8 ಲಾಸ್ಟ್ ಅಲ್ಲಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಇಷ್ಟು ಚಾಪ್ಟರ್ ಇಂದ 2 ಮಾರ್ಕ್ಸಿನ ಕ್ವಶನ್ಸ್ ಅನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ 2 ಮಾರ್ಕ್ಸ್ ಅಂದಾಗ 2 ಪಾಯಿಂಟ್ಸ್ ಬರಬೇಕು. ಯಾಕಂದ್ರೆ ಆ 2 ಮಾರ್ಕ್ಸ್ ಬಂದಾಗ ನಾವು 1 ಮಾರ್ಕ್ಸ್ ಅರ್ಧ ಸರಿಯಾದ್ರೆ 1 ಮಾರ್ಕ್ಸ್, ಇನ್ನು ಫುಲ್ ಸರಿಯಾದ್ರೆ 2 ಮಾರ್ಕ್ಸ್ ಕೊಡ್ತೀವಲ್ಲ. 2 ಪಾಯಿಂಟ್ಸ್ ಇದ್ದೇ ಇರುತ್ತೆ. 2 ಮಾರ್ಕ್ಸ್ ಅನ್ನ ಆ ರೀತಿ ಡಿವೈಡ್ ಮಾಡ್ತಾರೆ. ಸೊ ಆ ತರದ ಕ್ವಶನ್ಸ್ ಗಳನ್ನ ನಾವು ಹುಡುಕಿ ಅದನ್ನ ರೆಡಿ ಆಗೋಣ. ನೆಕ್ಸ್ಟ್ ಏನು ಕೇಳಿದ್ರೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ 5 ಫಿಲ್ ಇನ್ ದಿ ಬ್ಲಾಂಕ್ಸ್ ಇರುತ್ತೆ, 6 ಆಪ್ಷನ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ 5 ಫಿಲ್ ಇನ್ ದಿ ಬ್ಲಾಂಕ್ಸ್, 5 ಆಪ್ಷನ್ ಇರ್ತಾ ಇತ್ತು. ಅಲ್ಲಿಗೆ ಮ್ಯಾಥ್ಸ್ ಕರೆಕ್ಟ್ ಸೆಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಂತ ಈ ವರ್ಷದಿಂದ. ಅಲ್ಲಿ ಏನಾಗುತ್ತೆ ಕೇಳಿದ್ರೆ ಯಾವ್ಯಾವ ಚಾಪ್ಟರ್ ಇಂದ ಬರುತ್ತೆ? ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ ಬರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ, ಆಮೇಲೆ ವೇವ್ ಆಪ್ಟಿಕ್ಸ್ ಇಂದ, ನ್ಯೂಕ್ಲಿಯರ್ ಮತ್ತೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಅಂದ್ರೆ 1 2 3 4 5 ಫಿಲ್ ಇನ್ ದಿ ಬ್ಲಾಂಕ್ಸ್ ಬರುತ್ತೆ ಅನ್ನುವಂಥದ್ದು. ಓಕೆ. ಸೊ ಈಗ ನಾವು MCQ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಯಾಕೆಂದ್ರೆ ಯೂಶಲಿ ನಮ್ಗೆ MCQ ಅನ್ನೋದು ಅದನ್ನ ಅಷ್ಟು ಕಾನ್ಫಿಡೆಂಟ್ ಆಗಿ ಕೆಲವು ಬಿಲೋ ಅವರೇಜ್ ಇರುವಂತವರಿಗೆ, ಹಾಗಾಗಿ ಅದನ್ನ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಇಟ್ಕೊಂಡಿರೋದು. ಬಟ್ ಇಲ್ಲೂ ಕೂಡ ನಾವು ರೆಡಿ ಆಗ್ಬೋದು. ಹೇಗೆ, ಯಾವ ಚಾಪ್ಟರ್ ಇಂದ ಬರುತ್ತೆ, ಯಾವ್ದು ಹಾರ್ಟ್ಸ್ ಬರುತ್ತೆ ಅನ್ನುವಂಥದ್ದು. ಇಲ್ಲಿ 15 ಕ್ವಶನ್ಸ್ ಇರ್ತಾರೆ, ಯಾವುದೇ ಚಾಯ್ಸ್ ಇರಲ್ಲ. ನೀವು ಫಿಲ್ ಇನ್ ದಿ ಬ್ಲಾಂಕ್ಸ್ ತರನೇ ಇದು ಕೂಡ ಎಲ್ಲವೂ ಒಂದೊಂದು ಮಾರ್ಕ್ಸ್ನ ಕ್ವಶನ್ಸ್ ಆಗಿರುತ್ತೆ. ಅದಕ್ಕೆ ಈ ಹಾರ್ಟ್ಸ್ ಅನ್ನ ಕೇಳ್ತೀವಿ ಅಂತ ಹೇಳಿದರೆ 3 ಕ್ವಶನ್ಸ್ ಅನ್ನ ಹಾರ್ಟ್ಸ್ ಅಲ್ಲಿ ಕೇಳ್ತೀವಿ ಅಂತ ಹೇಳಿದರೆ ಯಾವ್ಯಾವುದು? ಒಂದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅನ್ನುವಂಥದ್ದು, ಇನ್ನೊಂದು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅನ್ನುವಂಥದ್ದು, ಆಮೇಲೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಸೊ ಈ 3 ನಿಮ್ಗೆ MCQ ಸ್ವಲ್ಪ ಟಫ್ ಅನ್ಸ್ಬೋದು ಅಂತ. ಅಂದ್ರೆ ಇಲ್ಲಿ ಆರ್ಟ್ಸ್ ಅನ್ನೋದು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂದಾಗ ನಾನು ಯಾರಿಗೂ ಕೇಳಿದೆ, ಇದು ಪೇಪರ್ ಸೆಟ್ ಮಾಡೋರಿಗೆ ಅಂದ್ರೆ ಲೆಕ್ಚರ್ಸಿಗೂ ಅಥವಾ ಮಕ್ಕಳಿಗೂ ನೀವು ಡಿಫಿಕಲ್ಟಿ ಲೆವೆಲ್ ಅನ್ನು ಸೆಟ್ ಮಾಡಿ, ಇಲ್ಲ ಮಕ್ಕಳ ಲೆವೆಲ್ಗೆ ಅಂತ ಸುಮ್ಮನೆ ತಮಾಷೆಗೆ. ಬಟ್ ಆತರ JW ಕ್ವಶನ್ಸ್ ಎಲ್ಲ ತಂದು ಹಾಕಲ್ಲ, ವರಿ ಮಾಡ್ಕೊಬೇಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು ಸ್ವಲ್ಪ 1 ಸ್ಟೆಪ್ ಮುಂದಕ್ಕೆ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ 1 ಸ್ಟೆಪ್ ಮುಂದಕ್ಕೆ ಹೋಗಿ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಒಂದೇ ಚಾಪ್ಟರ್ ಅಲ್ಲಿ 2 MCQ ಕೇಳಿದ್ದಾರೆ. ಸೊ ಅದು ಯಾವ ಚಾಪ್ಟರ್ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಹಾಗಾಗಿ ನೀವು ಇಲ್ಲಿ ಜಾಸ್ತಿ ಸ್ಟ್ರೆಸ್ ಹಾಕ್ಬೇಕಾಗಿರೋದು ಈ ಚಾಪ್ಟರ್ ಮೇಲೆ MCQ ಸಲುವಾಗಿ. ಸೊ ಇರುವ ಎಲ್ಲ ಕ್ವಶನ್, ಎಲ್ಲಾ ಕಾನ್ಸೆಪ್ಟ್ಗಳ ಮೇಲಿನ ಕ್ವಶನ್ಸ್ ನೀವು ಇದರಲ್ಲಿ ರೆಡಿ ಆಗಬೇಕು. ಯಾಕಂದ್ರೆ ಔಟ್ ಆಫ್ ಸ್ಕೋರ್ ಮಾಡ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಒಂದನ್ನು ಬಿಟ್ಕೊಡ್ಬಾರ್ದು. ಓಕೆ. ಸೊ ರಿಮೈನಿಂಗ್ ಏನಿದೆ ನಮ್ಗೆ ಅಲ್ಲಿ 3 ಹಾರ್ಟ್ಸ್ ಆಯ್ತು, 2 ಒಂದೇ ಚಾಪ್ಟರ್ ಇಂದ ಗೊತ್ತಾಯ್ತು. ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಇಂದ ಒಂದಿರುತ್ತೆ, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಇರುತ್ತೆ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಮತ್ತೆ ಅಲ್ಟರ್ನೇಟಿಂಗ್ ಕರೆಂಟ್, ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಆಮೇಲೆ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಮತ್ತೆ ವೇವ್ ಆಪ್ಟಿಕ್ಸ್, ಆಮೇಲೆ ಆಟಮ್ಸ್. ಮತ್ತೆ ಎಷ್ಟಾಯ್ತು ಈಗ 1 2 3 4 5 6 7 8, ಆಮೇಲೆ ನ್ಯೂಕ್ಲಿಯೈ ಮತ್ತೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಇದಿಷ್ಟು ಈ ಚಾಪ್ಟರ್ಗಳಲ್ಲಿ ನಾವು MCQಗೆ ರೆಡಿ ಆಗಬೇಕು. ಲಾಸ್ಟ್ ಇಯರ್ ಏನಾಗ್ತಿತ್ತು ಅಂದ್ರೆ 1 ಚಾಪ್ಟರ್ ಇಂದ MCQ ಕೇಳ್ತಾ ಇರಲಿಲ್ಲ. ಆ ರೀತಿ 2 ಚಾಪ್ಟರ್ಗಳಲ್ಲಿ 2 MCQ ಅನ್ನ ಕೇಳಿದ್ರು. ಬಟ್ ಈ ಸಲ ಎಲ್ಲ ಚಾಪ್ಟರ್ಗಳನ್ನ ಟಚ್ ಮಾಡಿದ್ದಾರೆ. ಹಾಗಾಗಿ MCQ ನಾವು ರೆಡಿ ಆಗಬೇಕು. ಅದರಲ್ಲಿ 3 ಚಾಪ್ಟರ್ ಇಂದ ಹಾರ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಪರೇಟ್ ಆಗಿ ರೆಡಿ ಆಗಬೇಕಾಗುತ್ತೆ. ಸೊ ಈ ರೀತಿ ನಾವು ಕ್ವಶನ್ಸ್ ಅನ್ನ ನೋಡ್ಕೊಂಡಿದೀವಿ, ಈ ಯಾವ್ಯಾವ ಚಾಪ್ಟರ್ಗಳಿಂದ ಬರುತ್ತೆ ಅನ್ನೋದು. ನೆಕ್ಸ್ಟ್ ಮಾಡಬೇಕಾಗಿದ್ದ ಕೆಲಸ ನಾವು ಕ್ವಶನ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಸೊ ಫಸ್ಟ್ ಈಗ ನೆಕ್ಸ್ಟ್ ಕ್ಲಾಸಿಗೆ ನಾನು ಏನ್ ಮಾಡ್ತೀನಿ, ನಿಮಗೆ 5 ಮಾರ್ಕ್ಸಿನ ಡೆರಿವೇಶನ್ಸ್ ಪ್ರತಿ ಚಾಪ್ಟರ್ ಇಂದ. ಯಾವ ನಾವು ಈಗ ಆ 6 ಚಾಪ್ಟರ್ಸ್ ಅನ್ನ ನೋಡಿದೀವಲ್ಲ, ಅಲ್ಲಿ ಸ್ಪ್ಲಿಟ್ ಟೈಪ್ ಕೊಡೋಣ.
ಆ ಕ್ವಶನ್ಸ್ ಅನ್ನ ಮಾಡ್ಕೊಳ್ಳೋಣ, ಅದಕ್ಕೆ ತಕ್ಕದ ಆನ್ಸರ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಮಾರ್ಕ್ಸ್, ನೆಕ್ಸ್ಟ್ 2 ಮಾರ್ಕ್ಸ್, ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲಾಂಕ್ಸ್, ನೆಕ್ಸ್ಟ್ MCQ ಈ ರೀತಿ ಕೊಡ್ತಾ ಹೋಗ್ತೇನೆ. ಇದಾದ್ಮೇಲೆ ಪಾಸಿಂಗ್ ಪ್ಯಾಕೇಜ್ ಅಂತ ಕೊಡ್ತೀನಿ. ಸೊ ಯಾರು ಕಷ್ಟಪಡ್ತಾ ಇದ್ದೀರಿ ಪಾಸ್ ಆಗ್ಲಿಕ್ಕೆ ಅನ್ನುವಂಥವ್ರು ಅವರಿಗೆ ಆ ಒಂದು ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಓಕೆ, ಸೊ ಥ್ಯಾಂಕ್ ಯು.